ರೇಟ್ ನಲ್ಲಿ ಹಾವು ಏಣಿ ಆಟ ಏನಕ್ಕೆ ಅಂತೇಳಿ ನಿಮಗೆ ಇಲ್ಲಿ ತೋರಿಸ್ತಾ ಇದೀವಿ ನೋಡಿ. ಪ್ರಮುಖವಾಗಿ 24 ಕ್ಯಾರೆಟ್ ಆಗಸ್ಟ್ ತಿಂಗಳದ ನಿಮಗೆ ತೋರಿಸ್ತಾ ಇರೋದು ನೋಡಿ. ಏನಾಗಬಹುದು ಅಂತೇಳಿ 9,982 ರೂಪಾಯಿಗೆ ಆಗ್ಬೋದು. 22 ಕ್ಯಾರೆಟ್ ಇದ್ದು 9,150 ರೂಪಾಯಿಗೆ ಇಳಿಯುತ್ತೆ ಅಂತ ಹೇಳಲಾಗ್ತದೆ ಆಗಸ್ಟ್ ತಿಂಗಳಲ್ಲಿ. ಇವತ್ತಿನ ರೇಟ್ ಏನಿದೆಯಲ್ಲ ಅದೇ ತರ ಮುಂದಾದ್ರೆ ಆ ಆಗಸ್ಟ್ ತಿಂಗಳಲ್ಲಿ ಆ ರೇಟಿಗೆ ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇರೋದು. ಆಗಸ್ಟ್ ತಿಂಗಳಲ್ಲಿ ಅಷ್ಟಿತ್ತು ಅನ್ನೋದೀಗ. ಇನ್ನು 11,800 ರೂಪಾಯಿಗೆ ಹೋಗುತ್ತೆ ಅಕ್ಟೋಬರ್. ಕಳೆದ ವರ್ಷದಿಂದ ನಾವು ಹೇಳ್ಕೊಂಡ್ ಬರ್ತಾ ಇರೋದು. ಅಕ್ಟೋಬರ್ ತಿಂಗಳಲ್ಲಿ 24 ಕ್ಯಾರೆಟ್ ಚಿನ್ನ 11,800 ರೂಪಾಯಿಗೆ ಹೋಗುತ್ತೆ. 22 ಕ್ಯಾರೆಟ್ ಚಿನ್ನ 10,767 ರೂಪಾಯಿಗೆ ಹೋಗುತ್ತೆ. ಇನ್ನು ಜನವರಿ ಅಷ್ಟೊತ್ತಿಗೆ 24 ಕ್ಯಾರೆಟ್ ಚಿನ್ನ 13,115 ರೂಪಾಯಿ ಆದ್ರೆ 22 ಕ್ಯಾರೆಟ್ ಚಿನ್ನ 12,380 ರೂಪಾಯಿ ಬರುತ್ತೆ. ಅದು ಜನವರಿ. ಇನ್ನು ಮಾರ್ಚ್ 10ನೇ ತಾರೀಕು 24 ಕ್ಯಾರೆಟ್ ಇದೇ ತಿಂಗಳ 10ನೇ ತಾರೀಕು 16,238 ರೂಪಾಯಿ ಆದ್ರೆ 22 ಕ್ಯಾರೆಟ್ ಚಿನ್ನ 15,865 ರೂಪಾಯಿ ಆಗಿದೆ. ಇನ್ನು ಇವತ್ತು 24 ಕ್ಯಾರೆಟ್ ಚಿನ್ನ 14,291 ರೂಪಾಯಿ ಆಗಿದ್ರೆ 22 ಕ್ಯಾರೆಟ್ ಚಿನ್ನ 13,100 ರೂಪಾಯಿ ಆಗಿದೆ ಅನ್ನೋದು ಇವತ್ತಿನ ಚಿನ್ನದ ಬೆಲೆಯ ರೀತಿ ನೋಡಿದ್ರೆ ಇದು ಹಾವು ಏಣಿ ಆಟ. ಅಂದ್ರೆ ಕಳೆದ ಆಗಸ್ಟ್ ತಿಂಗಳಿಂದ ಏರಿಕೆ ಆಗ್ತಾ ಬಂತು, ಜಾಸ್ತಿ ಆಗ್ತಾ ಬಂತು. ಆಗಸ್ಟ್ ತಿಂಗಳಲ್ಲಿ 9,982 ರೂಪಾಯಿ ಇತ್ತು. ಅಕ್ಟೋಬರ್ ಅಲ್ಲಿ 11,800 ರೂಪಾಯಿ ಆಯಿತು. ಅದಾದ್ಮೇಲೆ ಜನವರಿಯಲ್ಲಿ 13,115 ರೂಪಾಯಿ ಆಯಿತು. ಮಾರ್ಚ್ 10ನೇ ತಾರೀಕು 16,238 ರೂಪಾಯಿ ಆಯಿತು. ನೋಡಿ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಬಂತು. ಇವತ್ತು 2,000 ರೂಪಾಯಿ ಕಡಿಮೆ ಆಗಿದೆ 1 ಗ್ರಾಮ್. 24 ಕ್ಯಾರೆಟ್ ಚಿನ್ನದ ವಿಚಾರವಾಗಿ 22 ಕ್ಯಾರೆಟ್ ಚಿನ್ನ ಕೂಡ ಅದೇ ರೀತಿಯಾಗಿ ಕಡಿಮೆ ಆಗಿರೋದು. ಇದು ಚಿನ್ನದ ಹಾವು ಏಣಿ ಆಟ. ಮುಂದಿನ ಸುದ್ದಿ ಗಮನ ಕೊಡೋಣ. ಚಿನ್ನದ ರೇಟ್ ನಲ್ಲಿ ಹಾವು ಏಣಿ ಆಟ ಏನಕ್ಕೆ ಅಂತೇಳಿ ನಿಮಗೆ ಇಲ್ಲಿ ತೋರಿಸ್ತಾ ಇದೀವಿ ನೋಡಿ. ಪ್ರಮುಖವಾಗಿ 24 ಕ್ಯಾರೆಟ್ ಆಗಸ್ಟ್ ತಿಂಗಳದ ನಿಮಗೆ ತೋರಿಸ್ತಾ ಇರೋದು ನೋಡಿ. ಏನಾಗಬಹುದು ಅಂತೇಳಿ 9,982 ರೂಪಾಯಿಗೆ ಆಗ್ಬೋದು. 22 ಕ್ಯಾರೆಟ್ ಇದ್ದು 9,150 ರೂಪಾಯಿಗೆ ಇಳಿಯುತ್ತೆ ಅಂತ ಹೇಳಲಾಗ್ತದೆ ಆಗಸ್ಟ್ ತಿಂಗಳಲ್ಲಿ. ಇವತ್ತಿನ ರೇಟ್ ಏನಿದೆಯಲ್ಲ ಅದೇ ತರ ಮುಂದಾದ್ರೆ ಆ ಆಗಸ್ಟ್ ತಿಂಗಳಲ್ಲಿ ಆ ರೇಟಿಗೆ ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇರೋದು. ಆಗಸ್ಟ್ ತಿಂಗಳಲ್ಲಿ ಅಷ್ಟಿತ್ತು ಅನ್ನೋದೀಗ. ಇನ್ನು 11,800 ರೂಪಾಯಿಗೆ ಹೋಗುತ್ತೆ ಅಕ್ಟೋಬರ್. ಕಳೆದ ವರ್ಷದಿಂದ ನಾವು ಹೇಳ್ಕೊಂಡ್ ಬರ್ತಾ ಇರೋದು. ಅಕ್ಟೋಬರ್ ತಿಂಗಳಲ್ಲಿ 24 ಕ್ಯಾರೆಟ್ ಚಿನ್ನ 11,800 ರೂಪಾಯಿಗೆ ಹೋಗುತ್ತೆ. 22 ಕ್ಯಾರೆಟ್ ಚಿನ್ನ 10,767 ರೂಪಾಯಿಗೆ ಹೋಗುತ್ತೆ. ಇನ್ನು ಜನವರಿ ಅಷ್ಟೊತ್ತಿಗೆ 24 ಕ್ಯಾರೆಟ್ ಚಿನ್ನ 13,115 ರೂಪಾಯಿ ಆದ್ರೆ 22 ಕ್ಯಾರೆಟ್ ಚಿನ್ನ 12,380 ರೂಪಾಯಿ ಬರುತ್ತೆ. ಅದು ಜನವರಿ. ಇನ್ನು ಮಾರ್ಚ್ 10ನೇ ತಾರೀಕು 24 ಕ್ಯಾರೆಟ್ ಇದೇ ತಿಂಗಳ 10ನೇ ತಾರೀಕು 16,238 ರೂಪಾಯಿ ಆದ್ರೆ 22 ಕ್ಯಾರೆಟ್ ಚಿನ್ನ 15,865 ರೂಪಾಯಿ ಆಗಿದೆ. ಇನ್ನು ಇವತ್ತು 24 ಕ್ಯಾರೆಟ್ ಚಿನ್ನ 14,291 ರೂಪಾಯಿ ಆಗಿದ್ರೆ 22 ಕ್ಯಾರೆಟ್ ಚಿನ್ನ 13,100 ರೂಪಾಯಿ ಆಗಿದೆ ಅನ್ನೋದು ಇವತ್ತಿನ ಚಿನ್ನದ ಬೆಲೆಯ ರೀತಿ ನೋಡಿದ್ರೆ ಇದು ಹಾವು ಏಣಿ ಆಟ. ಅಂದ್ರೆ ಕಳೆದ ಆಗಸ್ಟ್ ತಿಂಗಳಿಂದ ಏರಿಕೆ ಆಗ್ತಾ ಬಂತು, ಜಾಸ್ತಿ ಆಗ್ತಾ ಬಂತು. ಆಗಸ್ಟ್ ತಿಂಗಳಲ್ಲಿ 9,982 ರೂಪಾಯಿ ಇತ್ತು. ಅಕ್ಟೋಬರ್ ಅಲ್ಲಿ 11,800 ರೂಪಾಯಿ ಆಯಿತು. ಅದಾದ್ಮೇಲೆ ಜನವರಿಯಲ್ಲಿ 13,115 ರೂಪಾಯಿ ಆಯಿತು. ಮಾರ್ಚ್ 10ನೇ ತಾರೀಕು 16,238 ರೂಪಾಯಿ ಆಯಿತು. ನೋಡಿ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಬಂತು. ಇವತ್ತು 2,000 ರೂಪಾಯಿ ಕಡಿಮೆ ಆಗಿದೆ 1 ಗ್ರಾಮ್. 24 ಕ್ಯಾರೆಟ್ ಚಿನ್ನದ ವಿಚಾರವಾಗಿ 22 ಕ್ಯಾರೆಟ್ ಚಿನ್ನ ಕೂಡ ಅದೇ ರೀತಿಯಾಗಿ ಕಡಿಮೆ ಆಗಿರೋದು. ಇದು ಚಿನ್ನದ ಹಾವು ಏಣಿ ಆಟ. ಮುಂದಿನ ಸುದ್ದಿ ಗಮನ ಕೊಡೋಣ. ಚಿನ್ನದ ರೇಟ್ ನಲ್ಲಿ ಹಾವು ಏಣಿ ಆಟ ಏನಕ್ಕೆ ಅಂತೇಳಿ ನಿಮಗೆ ಇಲ್ಲಿ ತೋರಿಸ್ತಾ ಇದೀವಿ ನೋಡಿ. ಪ್ರಮುಖವಾಗಿ 24 ಕ್ಯಾರೆಟ್ ಆಗಸ್ಟ್ ತಿಂಗಳದ ನಿಮಗೆ ತೋರಿಸ್ತಾ ಇರೋದು ನೋಡಿ. ಏನಾಗಬಹುದು ಅಂತೇಳಿ 9,982 ರೂಪಾಯಿಗೆ ಆಗ್ಬೋದು. 22 ಕ್ಯಾರೆಟ್ ಇದ್ದು 9,150 ರೂಪಾಯಿಗೆ ಇಳಿಯುತ್ತೆ ಅಂತ ಹೇಳಲಾಗ್ತದೆ ಆಗಸ್ಟ್ ತಿಂಗಳಲ್ಲಿ. ಇವತ್ತಿನ ರೇಟ್ ಏನಿದೆಯಲ್ಲ ಅದೇ ತರ ಮುಂದಾದ್ರೆ ಆ ಆಗಸ್ಟ್ ತಿಂಗಳಲ್ಲಿ ಆ ರೇಟಿಗೆ ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇರೋದು. ಆಗಸ್ಟ್ ತಿಂಗಳಲ್ಲಿ ಅಷ್ಟಿತ್ತು ಅನ್ನೋದೀಗ. ಇನ್ನು 11,800 ರೂಪಾಯಿಗೆ ಹೋಗುತ್ತೆ ಅಕ್ಟೋಬರ್. ಕಳೆದ ವರ್ಷದಿಂದ ನಾವು ಹೇಳ್ಕೊಂಡ್ ಬರ್ತಾ ಇರೋದು. ಅಕ್ಟೋಬರ್ ತಿಂಗಳಲ್ಲಿ 24 ಕ್ಯಾರೆಟ್ ಚಿನ್ನ 11,800 ರೂಪಾಯಿಗೆ ಹೋಗುತ್ತೆ. 22 ಕ್ಯಾರೆಟ್ ಚಿನ್ನ 10,767 ರೂಪಾಯಿಗೆ ಹೋಗುತ್ತೆ. ಇನ್ನು ಜನವರಿ ಅಷ್ಟೊತ್ತಿಗೆ
24 ಕ್ಯಾರೆಟ್ ಚಿನ್ನ 13,115 ರೂಪಾಯಿ ಆದ್ರೆ 22 ಕ್ಯಾರೆಟ್ ಚಿನ್ನ 12,380 ರೂಪಾಯಿ ಬರುತ್ತೆ. ಅದು ಜನವರಿ. ಇನ್ನು ಮಾರ್ಚ್ 10ನೇ ತಾರೀಕು 24 ಕ್ಯಾರೆಟ್ ಇದೇ ತಿಂಗಳ 10ನೇ ತಾರೀಕು 16,238 ರೂಪಾಯಿ ಆದ್ರೆ 22 ಕ್ಯಾರೆಟ್ ಚಿನ್ನ 15,865 ರೂಪಾಯಿ ಆಗಿದೆ. ಇನ್ನು ಇವತ್ತು 24 ಕ್ಯಾರೆಟ್ ಚಿನ್ನ 14,291 ರೂಪಾಯಿ ಆಗಿದ್ರೆ 22 ಕ್ಯಾರೆಟ್ ಚಿನ್ನ 13,100 ರೂಪಾಯಿ ಆಗಿದೆ ಅನ್ನೋದು ಇವತ್ತಿನ ಚಿನ್ನದ ಬೆಲೆಯ ರೀತಿ ನೋಡಿದ್ರೆ ಇದು ಹಾವು ಏಣಿ ಆಟ. ಅಂದ್ರೆ ಕಳೆದ ಆಗಸ್ಟ್ ತಿಂಗಳಿಂದ ಏರಿಕೆ ಆಗ್ತಾ ಬಂತು, ಜಾಸ್ತಿ ಆಗ್ತಾ ಬಂತು. ಆಗಸ್ಟ್ ತಿಂಗಳಲ್ಲಿ 9,982 ರೂಪಾಯಿ ಇತ್ತು, ಅಕ್ಟೋಬರ್ ಅಲ್ಲಿ 11,800 ರೂಪಾಯಿ ಆಯಿತು, ಅದಾದ್ಮೇಲೆ ಜನವರಿಯಲ್ಲಿ 13,115 ರೂಪಾಯಿ ಆಯಿತು, ಮಾರ್ಚ್ 10ನೇ ತಾರೀಕು 16,238 ರೂಪಾಯಿ ಆಯಿತು. ನೋಡಿ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಬಂತು. ಇವತ್ತು 14,000 2,000 ರೂಪಾಯಿ ಕಡಿಮೆ ಆಗಿದೆ 1 ಗ್ರಾಮ್. 24 ಕ್ಯಾರೆಟ್ ಚಿನ್ನದ ವಿಚಾರವಾಗಿ 22 ಕ್ಯಾರೆಟ್ ಚಿನ್ನ ಕೂಡ ಅದೇ ರೀತಿಯಾಗಿ ಕಡಿಮೆ ಆಗಿರೋದು. ಇದು ಚಿನ್ನದ ಹಾವು ಏಣಿ ಆಟ. ಮುಂದಿನ ಸುದ್ದಿ ಗಮನ ಕೊಡೋಣ. ಚಿನ್ನದ ರೇಟ್ ನಲ್ಲಿ ಹಾವು ಏಣಿ ಆಟ ಏನಕ್ಕೆ ಅಂತ ಹೇಳಿ ನಿಮಗೆ ಇಲ್ಲಿ ತೋರಿಸ್ತಾ ಇದೀವಿ ನೋಡಿ. ಪ್ರಮುಖವಾಗಿ 24 ಕ್ಯಾರೆಟ್ ಆಗಸ್ಟ್ ತಿಂಗಳದ ನಿಮಗೆ ತೋರಿಸ್ತಾ ಇರೋದು ನೋಡಿ. ಏನಾಗಬಹುದು ಅಂತೇಳಿ 9,982 ರೂಪಾಯಿಗೆ ಆಗ್ಬೋದು. 22 ಕ್ಯಾರೆಟ್ ಇದ್ದು 9,150 ರೂಪಾಯಿಗೆ ಇಳಿಯುತ್ತೆ ಅಂತ ಹೇಳಲಾಗ್ತದೆ ಆಗಸ್ಟ್ ತಿಂಗಳಲ್ಲಿ. ಇವತ್ತಿನ ರೇಟ್ ಏನಿದೆಯಲ್ಲ ಅದೇ ತರ ಮುಂದಾದ್ರೆ ಆ ಆಗಸ್ಟ್ ತಿಂಗಳಲ್ಲಿ ಆ ರೇಟಿಗೆ ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇರೋದು. ಆಗಸ್ಟ್ ತಿಂಗಳಲ್ಲಿ ಅಷ್ಟಿತ್ತು ಅನ್ನೋದು. ಈಗ ಇನ್ನು 11,800 ರೂಪಾಯಿಗೆ ಹೋಗುತ್ತೆ ಅಕ್ಟೋಬರ್. ಕಳೆದ ವರ್ಷದಿಂದ ನಾವು ಹೇಳ್ಕೊಂಡ್ ಬರ್ತಾ ಇರೋದು. ಅಕ್ಟೋಬರ್ ತಿಂಗಳಲ್ಲಿ 24 ಕ್ಯಾರೆಟ್ ಚಿನ್ನ 11,800 ರೂಪಾಯಿಗೆ ಹೋಗುತ್ತೆ. 22 ಕ್ಯಾರೆಟ್ ಚಿನ್ನ 10,767 ರೂಪಾಯಿಗೆ ಹೋಗುತ್ತೆ. ಇನ್ನು ಜನವರಿ ಅಷ್ಟೊತ್ತಿಗೆ 24 ಕ್ಯಾರೆಟ್ ಚಿನ್ನ 13,115 ರೂಪಾಯಿ ಆದ್ರೆ 22 ಕ್ಯಾರೆಟ್ ಚಿನ್ನ 12,380 ರೂಪಾಯಿ ಬರುತ್ತೆ. ಅದು ಜನವರಿ. ಇನ್ನು ಮಾರ್ಚ್ 10ನೇ ತಾರೀಕು 24 ಕ್ಯಾರೆಟ್ ಇದೇ ತಿಂಗಳ 10ನೇ ತಾರೀಕು 16,238 ರೂಪಾಯಿ ಆದ್ರೆ 22 ಕ್ಯಾರೆಟ್ ಚಿನ್ನ 15,865 ರೂಪಾಯಿ ಆಗಿದೆ. ಇನ್ನು ಇವತ್ತು 24 ಕ್ಯಾರೆಟ್ ಚಿನ್ನ 14,291 ರೂಪಾಯಿ ಆಗಿದ್ರೆ 22 ಕ್ಯಾರೆಟ್ ಚಿನ್ನ 13,100 ರೂಪಾಯಿ ಆಗಿದೆ ಅನ್ನೋದು ಇವತ್ತಿನ ಚಿನ್ನದ ಬೆಲೆಯ ರೀತಿ ನೋಡಿದ್ರೆ ಇದು ಹಾವು ಏಣಿ ಆಟ. ಅಂದ್ರೆ ಕಳೆದ ಆಗಸ್ಟ್ ತಿಂಗಳಿಂದ ಏರಿಕೆ ಆಗ್ತಾ ಬಂತು, ಜಾಸ್ತಿ ಆಗ್ತಾ ಬಂತು. ಆಗಸ್ಟ್ ತಿಂಗಳಲ್ಲಿ 9,982 ರೂಪಾಯಿ ಇತ್ತು, ಅಕ್ಟೋಬರ್ ಅಲ್ಲಿ 11,800 ರೂಪಾಯಿ ಆಯಿತು, ಅದಾದ್ಮೇಲೆ ಜನವರಿಯಲ್ಲಿ 13,115 ರೂಪಾಯಿ ಆಯಿತು, ಮಾರ್ಚ್ 10ನೇ ತಾರೀಕು 16,238 ರೂಪಾಯಿ ಆಯಿತು. ನೋಡಿ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಬಂತು. ಇವತ್ತು 14,000